ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹಾಯದಲ್ಲಿ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಪ್ರೀತಿಗಾಗಿ ಸ್ತೋತ್ರ. ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯಾದ ದೇವರೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸವೂ ಕೂಡ ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೋದಲ್ಲಿಯೂ ಬಂದಲ್ಲಿಯೂ ಕೆಲಸ ಕಾರ್ಯಗಳಲ್ಲಿ ಕೂಡ ದೇವರು ಹೇರಳವಾಗಿ ಆಶೀರ್ವದಿಸಲೆಂದು ಬೆಳಗಿನ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸಿದ್ದೇನೆ. ದೇವರು ನಮಗೆ ಸ್ತೋತ್ರ. ಇವತ್ತಿನ ಸಂದೇಶದ ಭಾಗವು ಯೋಬನು 9ನೇ ಅಧ್ಯಾಯ 11ರಿಂದ. ಯೋಬನು 9ನೇ ಅಧ್ಯಾಯ 11ರಿಂದ. ಈಗ ವಚನದ ಕಡೆಗೆ ಹೋಗೋಣ. ಆತನು ನನ್ನ ಪಕ್ಕದಲ್ಲಿ ದಾಟಿ ಹೋದರೂ ನಾನು ಕಾಣೆನು, ಮುಂದಕ್ಕೆ ಹಾದು ಹೋಗಲು ನನಗೆ ತಿಳಿಯುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಯೋಬನಿಗೆ ಎಂಥ ಕಷ್ಟ, ಸಂಕಟ, ದುಃಖ ಬಂದರೂ ಕೂಡ ಯೋಬಂದು ಒಂದೇ ಒಂದು ಧೈರ್ಯ. ಅವನ ವಿರೋಧಿ ಬಿಲ್ಲದನಿಗೆ ಹೇಳ್ತಾ ಇದ್ದಾನೆ, ನನ್ನ ಪಕ್ಕದಲ್ಲಿ ಹಾದು ಹೋಗ್ತಾ ಇದ್ದಾನೆ, ನನ್ನ ಪಕ್ಕದಲ್ಲಿ ದಾಟಿ ಹೋದರೂ ಕೂಡ ನಾನು ಕಾಣುವುದಿಲ್ಲ, ಮುಂದಕ್ಕೆ ಹಾದು ಹೋದರೂ ನನಗೆ ತಿಳಿಯುವುದಿಲ್ಲ, ಅದರ ನನ್ನ ಜೊತೆಯಲ್ಲಿ ದೇವರು ಇದ್ದೇ ಇದ್ದಾನೆ ಅಂತ ಹೇಳುವಂಥ ಭರವಸೆ. ಹಾಗಿದ್ದು ನಮ್ಮ ಜೀವಿತದಲ್ಲಿ ಕೂಡ ಇದನ್ನು ಬಹಳ ಸಲ ತಿಳ್ಕೊಂಡ ಹಾಗೆ ನಮ್ಮ ಜೊತೆಯಲ್ಲಿ ಖಂಡಿತವಾಗಿಯೂ ದೇವರು ನಮ್ಮಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡಿ ನಡೆಸ್ತಾ ಇರುವಾಗ ನಾವು ತಿಳ್ಕೊಳ್ಬೇಕು, ದೇವರು ನಮ್ಮೊಂದಿಗೆ ಇದ್ದಾನೆ ಅಂತೇಳಿ. ಆಗ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಕಾಣದ ಹಾಗೆ ಕಾರ್ಯಗಳನ್ನು ಮಾಡ್ತಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಒಂದೊಂದು ಸಲ ದರ್ಶನ ಯಾರೋ ಮುಖಾಂತರ ಮಾತಾಡ್ಬೋದು, ವಾಣಿಯ ಮೂಲಕವೂ ಮಾತನಾಡ್ಬೋದು, ಜ್ಞಾನದ ಮೂಲಕವೂ ಕೂಡ ಮಾತನಾಡ್ಬೋದು. ಉದಾಹರಣೆಗೆ ಮೋಶೆಗೆ ಸೀನಾಯಿ ಬೆಟ್ಟದಲ್ಲಿ ಏನು ಹೇಳಿದ್ರು, ನನ್ನ ನಿಜ ರೂಪವನ್ನು ನಿನ್ನ ಈ ದೃಷ್ಟಿಯಲ್ಲಿ ನೋಡೋಕ್ಕಾಗೋದಿಲ್ಲ, ನಿನ್ನ ದೃಷ್ಟಿಯನ್ನು ನಾನು ಬದಲಾಯಿಸ್ತೇನೆ, ಆಗ ನಾನು ಹೋಗುತ್ತೀಯ, ನನ್ನ ಬೆನ್ನನ್ನು ಮಾತ್ರ ನೀನು ನೋಡ್ತೀಯ ಅಂತೇಳಿ ಸೀನಾಯಿ ಬೆಟ್ಟದಲ್ಲಿ ಏನಾಯಿತು, ಬರೀ ಬೆನ್ನನ್ನು ತೋರಿಸಿದರು ಮೋಶೆಗೆ, ಮುಖವನ್ನು ನೋಡೋಕ್ಕಾಗಲಿಲ್ಲ. ಯಾಕೆಂದರೆ ನಿಜ ರೂಪವನ್ನು ನೋಡೋಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅಂತೇಳಿ ಆ ಬೆನ್ನು ನೋಡಬೇಕಾದ್ರೂ ಮೋಶೆಯ ದೃಷ್ಟಿಯನ್ನು ಬದಲಾಯಿಸಿ ಬೆನ್ನನ್ನು ತೋರಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಕೂಡ ಯಾರೋ ಬೇರೆಯವರ ರೂಪದಲ್ಲಿ ಮಾತನಾಡ್ಬೋದು, ಅಕಸ್ಮಾತ್ ವಾಣಿ ಕೇಳ್ಬೋದು, ಅಕಸ್ಮಾತ್ ನಾನಾ ರೀತಿಯಲ್ಲಿ ಕೂಡ ದೇವರ ದರ್ಶನವಾಗ್ಬೋದು. ಅದು ಸರಿಯಾಗಿ ಬೈಬಲ್ ಅರ್ಥವರಿಗೆ ಆದರೆ ಮಾತ್ರ ಅದು ಗೊತ್ತಾಗ್ತದೆ. ದೇವರಿಂದ ಆದುಕೊಂಡವರು, ದೇವರು ಯಾರನ್ನು ಆರಿಸಿಕೊಳ್ತಾರೋ ಅವರಿಗೆ ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ಕೂಡ ದೇವರವ್ರನ್ನ ಆತುಕೊಳ್ತಾರೆ, ಜೊತೆಯಲ್ಲೇ ಇರ್ತಾರೆ. ಅದಕ್ಕೆ ಕೀರ್ತನೆ 91ರಲ್ಲಿ ಕೂಡ ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ದೂತರಿಗೆ ಕೊಟ್ಟಿಹನು ಅಪ್ಪಣೆ ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಪ್ರತಿ ಹೊಸ ಉಡಂಬಡಿಕೆಯಲ್ಲಿ ಮತ್ತೊಂದು ವಾಕ್ಯ ಕೂಡ ಇದೆ, ಪ್ರತಿಯೊಬ್ಬರಿಗೂ ಒಂದೊಂದು ದೂತರಿದ್ದಾರೆ ಅಂತೇಳಿ. ಹಾಗೆ ದೇವರು ಯಾರನ್ನು ಆದುಕೊಳ್ತಾರೋ, ಯಾರನ್ನು ನಡೆಸ್ತಾರೋ ಅವರೊಂದಿಗೆ ದೂತರು ಸದಾ ಕಾಲ ಇರುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈ ಒಂದು ಭರವಸೆ ನಮ್ಮಲ್ಲಿ ಕೂಡ ಇರಬೇಕು. ಆಗ ತಿಳ್ಕೊಳ್ಳೋದು ಹೇಗೆ ಅಂದರೆ, ನಮಗೆ ನಮ್ಮ ಜೀವಿತದಲ್ಲಿ ಮಾಡುವ ಅದ್ಭುತ ಕಾರ್ಯಗಳನ್ನು ನೋಡಿ ನಾವು ತಿಳ್ಕೊಳ್ಬೇಕು. ಅಂದರೆ ಈ ಲೋಕದ ವಿಷಯದಲ್ಲಿ ಹಣದ ಮೇಲೆ ಅಲ್ಲ, ಯಾವುದೇ ರೀತಿಯಲ್ಲೂ ತೊಂದರೆ ಆಗದೆ ದೇವರ 10 ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸುವಾಗ, ಯಾರಿಗೂ ತೊಂದರೆ ಆಗದಾಗೆ ನ್ಯಾಯ ರೀತಿಯಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡುವಾಗ ದೊಡ್ಡ ದೊಡ್ಡ ಕಾಯಿಲೆಗಳಿಂದ ನಮ್ಮನ್ನು ದೇವರು ಎತ್ತಬಹುದು. ಅಕಸ್ಮಾತ್ ನಮಗೆ ಏನಾದರೂ ಒಂದು ವಸ್ತುಗಳು ಬರ್ಬೋದು, ಒಳ್ಳೆಯ ಒಂದು ಆರೋಗ್ಯವೂ ಕೂಡ ಬರ್ಬೋದು. ಇದೆಲ್ಲವೂ ದೇವರಿಂದ ಬರುವಂಥ ಅದ್ಭುತ ಕಾರ್ಯಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಯೋಬನ ಹಾಗೆ ಧೈರ್ಯ ನಮ್ಮಲ್ಲಿ ಕೂಡ ಇರಬೇಕು, ಆ ಒಂದು ನಂಬಿಕೆ ಇರಬೇಕು. 12ನೇ ವಚನ, ಇಗೋ ಹಿಡಿದುಕೊಳ್ಳುತ್ತಾನೆ, ಆತನನ್ನು ತಲ್ಲುವವರು ಯಾರು ಅಂತೇಳಿ. ಇಗೋ ಹಿಡಿದುಕೊಳ್ಳುತ್ತಾನೆ, ಆತನನ್ನು ತಲ್ಲುವವರು ಯಾರು? ಯಾರನ್ನು ಬೇಕೋ ಅವರನ್ನೇ ದೇವರು ಹಿಡ್ಕೊಳ್ತಾನೆ, ಎಲ್ಲರನ್ನ ಹಿಡ್ಕೊಳ್ಳುವುದಿಲ್ಲ. ಇದಕ್ಕೆ ರೋಮಪುರದವರಿಗೆ ಬರೆದ ಪತ್ರದಲ್ಲಿ ಅಪೊಸ್ತಲರಾದ ಪೌಲರು ರೋಮನರಿಗೆ ಬರೆದ ಪತ್ರದಲ್ಲಿ 4ನೇ ಅಧ್ಯಾಯ 7 ಮತ್ತು 8ನೇ ವಚನದಲ್ಲಿ, ಯಾರ ಮೇಲೆ ದಯೆ ತೋರಲು ಮನಸ್ಸಿದೆಯೋ ಅವರ ಮೇಲೆ ದಯೆ ತೋರುವನು, ಯಾರ ಮೇಲೆ ಕರುಣೆ ತೋರಲು ಮನಸ್ಸಿದೆಯೋ ಅವರ ಮೇಲೆ ಕರುಣೆ ತೋರುವನು, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಅವರು ಧನ್ಯರು. ಆಮೇಲೆ ದೇವರು ಯಾರನ್ನ ಹಿಡ್ಕೊಳ್ತಾರೋ ಅವರು ಸತ್ಯವನ್ನೇ ನುಡಿತಾ ಹೋಗ್ತಾರೆ. ಈ ಲೋಕದ ಆಶಯ ಪಾಶಯ ಸುಳ್ಳು ಸುಳ್ಳು ಹೇಳಿ ಮನೆ ಸೈಟು ಮಾಡೋಕ್ಕೆ, ಆಡಂಬರ ಜೀವನ ಸ್ಟೈಲ್ ಮಾಡೋಕ್ಕೆ, ಸುಮ್ಮನೆ ಮನುಷ್ಯರನ್ನ ಮೆಚ್ಚಿಸೋಕ್ಕೆ ಬರೀ ಒಂದೊಂದು ವಾಕ್ಯಗಳನ್ನ ಹಿಡ್ಕೊಂಡು ಅದನ್ನು ಉಲ್ಟಾ ಪಲ್ಟಾ ಬೋಧನೆ ಕೂಡ ಮಾಡುವುದಿಲ್ಲ. ಈ ಲೋಕದ ವಿಷಯಗಳಿಗಾಗಿ ಆಸೆ ಪಡುವುದಿಲ್ಲ.
ದೇವರು ಯಾರನ್ನು ಹಿಡ್ಕೊಳ್ಬೇಕು ಅವರನ್ನೇ ಹಿಡ್ಕೊಳ್ತಾನೆ. ಅವರಿಗೆ ಸತ್ಯವನ್ನು ಸಾರ್ತಾರೆ, ಗದರಿಸ್ತಾರೆ, ಎಚ್ಚರಿಸ್ತಾರೆ. ಇದನ್ನ ತಿಳ್ಕೊಳ್ಬೇಕು. ಇಂಥವ್ರನ್ನ ದೇವರು ಆದುಕೊಂಡಿದ್ದಾನೆ, ಅಂಥವ್ರನ್ನ ಹಿಡಿದುಕೊಳ್ತಾರೆ. ಆಗ ಆತನನ್ನು ತಲ್ಲಕ್ಕೆ ಯಾರು ಆಗೋದಿಲ್ಲ. ದೇವರು ಯಾರನ್ನಾದ್ರೂ ಆರಿಸಿಕೊಳ್ಳುವಾಗ ಅವರನ್ನು ಕರ್ಕೊಳ್ಬೇಡ, ನೀನು ಮಾಡಬೇಡ, ಹಾಗೆ ಮಾಡಬೇಡ. ಅನೇಕರು ಇವತ್ತು ವಿರೋಧಿಗಳು ಬರ್ತಾರೆ. ಗಂಡನ ದೇವರ ಬಳಿಗಿದ್ರೆ ಹೆಂಡತಿ ಮಕ್ಕಳು ವಿರೋಧ, ಹೆಂಡತಿ ಮಕ್ಕಳು ಇದ್ರೆ ಗಂಡ ವಿರೋಧ, ಅತ್ತೆ ದೇವರ ಹತ್ರ ಇದ್ರೆ ಸೊಸೆ ವಿರೋಧ, ಸೊಸೆ ದೇವರ ಹತ್ರ ಇದ್ರೆ ಅತ್ತೆಗೆ ವಿರೋಧ, ಮಕ್ಕಳು ಯಾವ್ದಾದ್ರು ಮಗಳು ದೇವರ ಹತ್ರ ಇದ್ರೆ ತಂದೆ ತಾಯಿ ವಿರೋಧ, ಇತರರು ಬಂಧು ಬಳಗ ದೂಷಣೆ ಮಾಡ್ತಾರೆ. ದೇವರು ಬೇಕು ಅಂತೇಳಿ ಆರಿಸಿಕೊಂಡ್ರೆ ದೇವರನ್ನು ತಲ್ಲಕ್ಕೆ ಯಾರಿಗೂ ಆಗೋದಿಲ್ಲ. ದೇವರವರನ್ನು ಬಿಡುವುದು ಕೂಡ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೀನು ಏನು ಮಾಡುತ್ತೀಯೆಂದು ಆತನನ್ನು ಕೇಳುವವರು ಯಾರು? ಸರ್ವಶಕ್ತನ ದೇವರು ಸರ್ವ ಸೃಷ್ಟಿ ಮಾಡೋದು. ನೀನು ಏನು ಮಾಡ್ತೀಯಾ ಅಂತೇಳಿ ಆತನಿಗೆ ವಾದ ಮಾಡಕ್ಕಿದೆಯಾ, ಕೇಳಕ್ಕ ಇದೆಯಾ? ಒಂದು ವೇಳೆ ಇತರರು ಬೈತಾರೆ, ಮಾಡ್ತಾರೆ, ಹೀಯಾಳಿಸ್ತಾರೆ ದೇವರಿಗೆ ನಾನಾ ರೀತಿಯಲ್ಲಿ, ಅದು ಖಂಡಿತವಾಗಿಯೂ ನಿನ್ನೆ ಕೂಡ ನಾವು ಇದನ್ನು ತಿಳ್ಕೊಂಡಿದ್ದೇವೆ. ಏನಪ್ಪ ಅಂದರೆ, ನರಪುತ್ರನ ವಿರುದ್ಧ ಮಾತಾಡಿದರೆ ನಿನಗೆ ಕ್ಷಮೆ ದೊರಕಬಹುದು, ಆದರೆ ಪವಿತ್ರಾತ್ಮನ ವಿರುದ್ಧ ಮಾತಾಡಿದರೆ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮೆನೇ ಇಲ್ಲ. ಗರ್ವ ಅಹಂಕಾರದಲ್ಲಿ ಮೆರಿಬೋದು, ಬೈಬೋದು, ಏನೇಳೋ ದೂಷಣೆ ಮಾಡ್ಬೋದು, ಹೊಡಿಬೋದು, ಬಡಿಬೋದು, ಜೈಲಿಗೆ ಹಾಕ್ಬೋದು. ಕಡೆಗೆ ಅವರಿಗೆ ಬರುವ ಶಿಕ್ಷೆಗಳು ಅಂತಿಂಥದ್ದೆಲ್ಲ ಸರ್ವ ಸೃಷ್ಟಿಕರ್ತನಾದ ಪರಮಾತ್ಮ ಭಗವಂತನ ಮಾತು ಆಗಿದೆ. ಇದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಖಂಡಿತ ಇದು ಎಷ್ಟೋ ಜನ ಇವತ್ತು ನನ್ನ ಜೀವಿತದಲ್ಲಿ ಕೂಡ ಬೈದವರು, ಮಾಡಿದವರು ಶಿಕ್ಷೆಯನ್ನು ಅನುಭವಿಸ್ತಲೇ ಇದ್ದಾರೆ. ನಾನಾ ರೀತಿ ನರಳಾಡ್ತಾ ಇದ್ದಾರೆ. ಅನೇಕರು ದೊಡ್ಡ ದೊಡ್ಡ ರೋಗಗಳು ಬಂದು ಗುಣವಾಗದ ಘೋರವಾದ ವ್ಯಾಧಿ, ಸ್ತ್ರೀಯರಿಗೆ ಬಂದಂಥ ವ್ಯಾಧಿಯನ್ನು ತಂದು ಹಾಕಿ ಲೋಕವನ್ನೇ ಬಿಟ್ಟು ಹೋದರು, ಕಣ್ಮರೆಯಾದರು. ಆದರೆ ದೇವರು ನನ್ನನ್ನು ಇವತ್ತು ಕೂಡ ನಡೆಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆತನೊಂದಿಗೆ ವಾದ ಮಾಡೋಕ್ಕಾಗೋದಿಲ್ಲ. ವಾದನ ಮಾಡಿದವರಿಗೆ ಕ್ಷಮೆನೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರ. 13ನೇ ವಚನ. ದೇವರು ತನ್ನ ಸಿಟ್ಟನ್ನು ತೊಲಗಿಸಿ ಬಿಡುವುದಿಲ್ಲ, ಘಟಸರ್ಪದ ಸಹಾಯಕರು ಆತನಿಗೆ ಪಾದಾಕ್ರಾಂತರಾದರಲ್ಲ. ದೇವರು ತನ್ನ ಸಿಟ್ಟನ್ನು ತೊಲಗಿಸಿ ಬಿಡುವುದಿಲ್ಲ. ತಿಳಿಸ್ತಾರೆ. ಶಾಂತಿ ಸಮಾಧಾನ ಕೂಡ ಒಂದು ಸಮಯ ಇದೆ. ಅಲ್ಲಿವರೆಗೆ ಇವತ್ತಲ್ಲ ನಾಳೆ ನನ್ನ ಮಾತನ್ನ ಕೇಳ್ತಾರಂತೇಳಿ ಕ್ಷಮೆ. ಆ ಶಾಂತಿ ಸಮಾಧಾನ ಇರುವುದರಿಂದ ಇವತ್ತು ಲೋಕ ಉಳಿದು ಹೋಗಿದೆ. ಇಲ್ಲದ್ರೆ ಇವತ್ತು ಕೂಡ ಒಂದು ಸೆಕೆಂಡ್ ಕೂಡ ಉಳಿಯಲು ಸಾಧ್ಯವಿಲ್ಲ. ಆಮೇಲೆ ಸಮಯ ಮೀರಿ ಹೋಯ್ತಂದ್ರೆ, ದೇವರಿಗೆ ಸಿಟ್ಟು ಬಂತಂದ್ರೆ ಖಂಡಿತವಾಗಿ ಅದನ್ನು ದೇವರು ಸಿಟ್ಟನ್ನು ತೊಲಗಿಸಿ ಬಿಡುವುದೇ ಇಲ್ಲ. ಕಾರ್ಯವನ್ನ ಮಾಡಿಯೇ ಮಾಡ್ತಾರೆ. ಅದಕ್ಕೆ ಯೆಶಾಯ 9ನೇ ಅಧ್ಯಾಯ 6ನೇ ವಚನದಲ್ಲಿ ಸರ್ವ ಸೃಷ್ಟಿಕರ್ತನು, ಸೇನಾಧೀಶ್ವರನು, ಪರಾಕ್ರಮಶಾಲಿಯು, ಸಮಾಧಾನ ಪ್ರಭು, ನಿತ್ಯನಾದ ತಂದೆಯು, ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಆರೋಗ್ಯಕರ್ತನು ಎಂಬುದಾಗಿ ವಿಮೋಚನ ಕಾಂಡದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯ ಮೀರಿ ಹೋಯ್ತಂದ್ರೆ ಖಂಡಿತವಾಗಿ ದೇವರು ಸಿಟ್ಟನ್ನು ತೊಲಗಿಸಿಕೊಳ್ಳುವುದಿಲ್ಲ, ಕಾರ್ಯ ಮಾಡಿಯೇ ಮಾಡ್ತದೆ. ಘಟಸರ್ಪದ ಸಹಾಯಕರು ಆತನಿಗೆ ಪ್ರಾಧಾಕಾಂತರಾದರಲ್ಲ. ಎಂಥ ಕಠಿಣ, ಎಂಥ ರೌಡಿಗಳಿರಲಿ, ಘಟಸರ್ಪ ಅಂದ್ರೆ ಭಯಂಕರ ವಿಷಮೂರ್ಖ ಹಾವು. ಅದಕ್ಕಿಂತ ದೊಡ್ಡ ವಿಷಮೂರ್ಖ ಹಾವು ಯಾವುದೂ ಇಲ್ಲ. ಅದರ ಜೊತೆಯಲ್ಲಿ ಇರೋರು ಕೂಡ ಎಂತಹ ಬಲಾಢ್ಯರು, ಎಂಥ ಐಶ್ವರ್ಯವಂತರಾಗಿರ್ಲಿ, ಏನೇ ಆಗಿರ್ಲಿ, ಪ್ರತಿಯೊಬ್ಬರು ದೇವರ ಕೋಪಕ್ಕೆ ಗುರಿಯಾಗಲೇ ಬೇಕು. ಎಂತೆಂಥವರು ಜೈಲಲ್ಲಿ ಕುಳಿತು ಹೋಗಿದ್ದಾರೆ, ಕೇಸ್ ಹಾಕೊಳ್ತಾ ಇದ್ದಾರೆ, ಜಾಮೀನಿನ ಮೇಲೆ ತಿರುಗಾಡ್ಕೊಳ್ತಾ ಇದ್ದಾರೆ. ಇಡೀ ಭೂಕಂಪವೇ ಭೂಮಿಯೇ ಕಲ್ಲೋಳವಾಗ್ತದೆ, ಸುನಾಮಿ ಬಡಿತದೆ, ಬೆಟ್ಟ ಗುಡ್ಡಗಳು ಜರೀತವೆ, ದೊಡ್ಡ ದೊಡ್ಡ ರೋಗಗಳು ಬರುತ್ತವೆ, ಎಷ್ಟೆಷ್ಟೋ ಹೆಣಗಳು ರಾಶಿ ಬೀಳ್ತವೆ, ಎಂತೆಂಥೋ ರೌಡಿಗಳು ಅವರ ಹೆಣಗಳು ರೋಡಲ್ಲಿ ಬೀಳ್ತವೆ. ಆಗ ಇದೆಲ್ಲ ಏನಾಗಿದೆ? ದೇವರ ಕೋಪವಾಗಿದೆ. ಘಟಸರ್ಪದಂಥವ್ರು ಕೂಡ ಅವರ ಸಹಾಯಕರು ಯಾರಿಗೂ ಉಳಿಗಾಲವಿಲ್ಲ. ದೇವರ ಕೋಪವನ್ನು ತಡಿಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅಂತೇಳಿ ಯೋಬನು ಬಿಲ್ಲದನಿಗೆ ಹೇಳ್ತಾ ಇದ್ದಾನೆ. ಅಂದರೆ ದೂಷಣೆ ಮಾಡಬೇಡ, ಸುಮ್ಮನೆ ಇರುಬಿಡು, ನಿನಗೆ ಆತನದ ವಿಷಯ ಗೊತ್ತಿಲ್ಲ ಎಂಬುದಾಗಿ. ಹಾಗೆ ಇದರಲ್ಲಿ ಈ ವಿಷಯ ಅದರಲ್ಲಿ. ದೇವರ ನಾಮಕ್ಕೆ ಸ್ತೋತ್ರ. 14ನೇ ವಚನ. ನಾನಾದರೂ ದೇವರೊಂದಿಗೆ ವಾದಿಸಿ ಆತನಿಗೆ ಉತ್ತರ ಕೊಡುವುದಕ್ಕೆ ಮತ್ತು ಆಸಕ್ತನು. ನೋಡಿ ಏನ್ ಹೇಳ್ತಾನೆ? ನಾನಾದರೂ ದೇವರೊಂದಿಗೆ ವಾದಿಸಿ ಆತನಿಗೆ ಉತ್ತರ ಕೊಡುವುದಕ್ಕೆ ಮತ್ತು ಆಸಕ್ತನು. ದೇವರೊಂದಿಗೆ ವಾದಿಸ್ತೇನೆ ಅಂದ್ರೆ ಯಾಕೆ? ಯೋಬನಲ್ಲಿ ಏನು ತಪ್ಪುಗಳಿಲ್ಲ, ಏನು ಅನ್ಯಾಯ ಮಾಡಲಿಲ್ಲ, ಇನ್ನೊಬ್ಬರದು ಆಸ್ತಿ ಪಾಸ್ತಿ ಕೊಳ್ಳೆ ಹೊಡೆದಿಲ್ಲ, ಸುಳ್ಳು ಹೇಳಲಿಲ್ಲ, ಋಣ ತಿಂದಿಲ್ಲ, ಯಾವುದು ಏನೂ ಮಾಡಲಿಲ್ಲ. ಆದ್ರಿಂದ ಅವರು ಧೈರ್ಯಗೊಳ್ತಿದ್ದಾನೆ, ದೇವರೇ ನಾನು ಏನ್ ತಪ್ಪು ಮಾಡಿದ್ದೇನಪ್ಪ, ನನಗೆ ಶಿಕ್ಷೆ ಅಂತೇಳಿ. ಹಾಗೆ ಇವತ್ತು ನಾವು ವಾದಿಸಲಿಕ್ಕೆ ಆಗ್ತದ? ಯೋಬನ ಹಾಗೆ ನೀತಿವಂತರು ನಾವಾಗಿದ್ದೇವೆ? ಖಂಡಿತವಾಗಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪಿ ಹೋಗಿದ್ದೇವೆ.
ಆಗ ನಮ್ಮ ತಪ್ಪುಗಳನ್ನ ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪ ಪಟ್ಟು ನಾವು ದೇವರೊಂದಿಗೆ ಒಂದೇ ಜೀವಿಸಬೇಕು, ಪಶ್ಚಾತ್ತಾಪ ಪಡಬೇಕು ಅಂತ ಇದರ ಅರ್ಥ. ಒಂದು ವೇಳೆ ಯೋಬನ ಜೀವಿತದಾಗಿದ್ದರೆ ನಾವು ಕೂಡ ದೇವರೇ ಯಾಕಪ್ಪ ನನಗಿಂತ ಕಷ್ಟ, ನಾನು ಯಾಕಪ್ಪ ಈ ತಪ್ಪು ಮಾಡಿದೆ ಅಂತೇಳಿ ವಾದಿಸ್ಬೋದು. ಖಂಡಿತವಾಗಿ ಈಗಿನ ಕಾಲದ ಮನುಷ್ಯರಿಗೆ ಸಾಧ್ಯವೇ ಇಲ್ಲ. ಅವನು ಎಂಥವನೇ ಆಗಲಿ ತಪ್ಪೇ. ಮನುಷ್ಯರು ಒಬ್ಬರಲ್ಲಿ ಒಬ್ಬರು ಕೂಡ ನೀತಿವಂತರು ಇಲ್ಲವೇ ಇಲ್ಲ ಎಂಬುದಾಗಿ ನಿನ್ನೆ ಕೂಡ ಯೋಬನ ಮಾತುಗಳನ್ನು ತಿಳ್ಕೊಂಡಿದ್ದೇವೆ. ರೋಮಪುರದವರಿಗೆ ಬರೆದ ಪತ್ರ 3ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದ ಪೌಲರು ಕೂಡ ಇದನ್ನೇ ಹೇಳಿದ್ದಾರೆ. ಒಬ್ಬರು ಕೂಡ ಇಲ್ಲವೇ ಇಲ್ಲ. ದಾವೀದರಸರು ಕೂಡ ಕೀರ್ತನೆಯಲ್ಲಿ ಅದನ್ನೇ ಹೇಳಿದರೆ, ಆಕಾಶದಿಂದ ಕೆಳಗೆ ಇಣಿಕಿ ನೋಡುವಾಗ ಭೂಲೋಕದಲ್ಲಿ ಒಬ್ಬರು ಕೂಡ ಪರಿಶುದ್ಧರಿಲ್ಲ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ. ಆದರೆ ಪಶ್ಚಾತ್ತಾಪ ಪಟ್ಟು ಮುಂದೆ ನಾವು ಸಾಗಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಆತನಿಗೆ ನಾನು ಆಸಕ್ತನಾಗಿದ್ದೇನೆ ಎಂಬುದಾಗಿ. 15ನೇ ವಚನ, ನನಗೆ ನ್ಯಾಯವಿದ್ದರೂ ಪ್ರತಿವಾದ ಮಾಡಲಾರದೆ ನನ್ನ ವಿರೋಧಿಗಳಿಗೆ ಶರಣಾಗತನಾಗುತ್ತಿದ್ದೆನು. ನೋಡಿ, ನನಗೆ ಅಲ್ಲಿ ನ್ಯಾಯ ಇದ್ದರೂ ಕೂಡ ನಾನು ಪ್ರತಿರೋಧ ಮಾಡದೆ ನನ್ನ ವಿರೋಧಿಗಳಿಗೆ ಶರಣಾಗುತ್ತಿದ್ದೇನು. ಅವರಲ್ಲಿ ನಾವು ವಾದಿಸೋದಿಲ್ಲ, ಮಾತಾಡೋದಿಲ್ಲ, ಏನೂ ಇಲ್ಲ. ನಾನು ಶರಣಾಗ್ತಿದ್ದೆ, ನಾನು ವಿರೋಧಿಗಳಿಗೆ ಶರಣಾಗೋದಿಲ್ಲ ಅಂತ ಹೇಳ್ತಾನೆ ಯೋಬ. ನನ್ನಲ್ಲಿ ನ್ಯಾಯ ಇದೆ, ನಾನು ಶರಣಾಗೋದಿಲ್ಲ, ನಾನು ಮಾತಿಗೆ ಉತ್ತರವನ್ನು ಮಾತ್ರ ಕೊಡ್ತೇನೆ ಅಂತ ಹೇಳ್ತಾನೆ ಯೋಬ. ಹಾಗೆ ನಾವು ಕೂಡ ಇವತ್ತು ನಮ್ಮ ವಿರೋಧಿಗಳು ಯಾರಾದರೂ ನಾವು ದೇವರೊಂದಿಗೆ ಜೀವಿಸುವಾಗ ದೇವರು ನಮ್ಮ ನಡೆಸ್ತರಾದ ವಿರೋಧಿಗಳು ಬಂದರೆ ನಾವು ಅವರಿಗೆ ಪ್ರತಿವಾದ ಮಾತಾಡಬಾರದು. ದೇವರ ವಾಕ್ಯದ ಮೂಲಕ ಅವರಿಗೆ ಉತ್ತರವನ್ನ ಕೊಡ್ತಾ ಹೋಗಬೇಕು. ಯೋಬನು ಕೂಡ ಅವರ ವಿರೋಧಿಗಳಿಗೆ ಮಾಡಿದ ಕೆಲಸ ಅದೇ ಆಗಿದೆ. ಒಂದು ವೇಳೆ ಅವರು ಬಲಾಢ್ಯರಾದರೆ ಅಲ್ಲಿ ಅವರ ಮುಂದೆ ನಾವು ಏನು ಮಾತಾಡಕ್ಕೆ ಹೋಗಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜ್ಞಾನೋಕ್ತಿ ಗ್ರಂಥದಲ್ಲಿ ಕೂಡ ಜ್ಞಾನಿ ಸೊಲೊಮೋನರು ಕೂಡ ಇದನ್ನು ಹೇಳಿದ್ದಾರೆ. ದುಷ್ಟರನ್ನ ಎದುರಿಸಲಿಕ್ಕೆ ಹೋಗ್ಬೇಡ್ರಿ, ಅವರು ಬಲಾಢ್ಯರು, ಅವರಿಗೆ ದೇವರೇ ತಕ್ಕಾದ ಉತ್ತರವನ್ನ ಕೊಡ್ತಾರೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 16ನೇ ವಚನ, ನಾನು ಕರೆಸಿದಾಗ ಆತನು ನನಗೆ ಕಾಣಿಸಿಕೊಂಡಿದ್ದರೂ ನನ್ನ ವಿಜ್ಞಾಪನೆಯನ್ನು ಲಾಲಿಸುವನೆಂದು ನಂಬುತ್ತಿರಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರಗಳು. ನಾನು ಕರೆಸಿದಾಗ ದೇವರೇ ಅಂತೇಳಿ ಕೂಗಿ ಕರೆದಾಗ ಆತನು ನನಗೆ ಕಾಣಿಸಿಕೊಂಡಿದ್ದರೂ ನನ್ನ ವಿಜ್ಞಾಪನೆಯನ್ನು ಲಾಲಿಸುವನೆಂದು ನಂಬುತ್ತಿರಲಿಲ್ಲ. ಒಬ್ಬ ಹೇಳ್ತಾ ಇದ್ದಾರೆ, ನಾನು ದೇವರೇ ಅಂತೇಳಿ ನಾನು ಕೂಗಿ ಕರೆದಾಗ ನನಗೆ ಕಾಣಿಸಿಕೊಂಡ. ಅಂದರೆ ನಾನಾ ರೀತಿಯಲ್ಲಿ ಕಾಣಿಸಿಕೊಂಡಿರಬಹುದು, ಒಂದು ಜ್ಞಾನದ ಮೂಲಕವೋ ಅಥವಾ ಒಂದು ಕನಸಿನ ಮೂಲಕವೋ ಏನೋ. ಆದರೆ ನನ್ನ ವಿಜ್ಞಾಪನೆಯನ್ನು ಲಾಲಿಸುವನೆಂದು ನಂಬುತ್ತಿರಲಿಲ್ಲ. ದೇವರು ನನ್ನ ಮಾತನ್ನು ಕೇಳ್ತಾನೆ ಅಂತೇಳಿ ನಮಗೆ ನಂಬಿಕೆ ಇರಲಿಲ್ಲ. ನನ್ನಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡಿದ ಮೇಲೆ, ಮಾಡ್ತಾ ಇರುವಾಗಲೇ ನಾನು ದೇವರನ್ನು ನಂಬಿದ್ದೇನೆ, ಆಗ ನನಗೆ ನಂಬಿಕೆ ಬಂತು ಅಂತ ಕಾರಣ ವಿರೋಧಿಗಳಿಗೆ ತಕ್ಕಾದ ಉತ್ತರವನ್ನು ಕೊಡ್ಲಿಕ್ಕೂ ಯೋಬನಿಗೆ ಗೊತ್ತಿರುವುದಿಲ್ಲ ಬಹುಶಃ. ಆವಾಗ ಜ್ಞಾನದ ಮೂಲಕ ಯಾವಾಗ ಮಾತನಾಡಿದ ಆಗ ನಂಬಿರಬಹುದು ಯೋಬ, ಅಯ್ಯೋ ಇದು ದೇವರೇ ನನಗೆ ಜ್ಞಾನವನ್ನು ಕೊಟ್ಟರು ಹೀಗೆ ಮಾತಾಡಲಿಕ್ಕೆ ಅಂತ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಕಷ್ಟ, ಸಂಕಟ, ದುಃಖಗಳು ಬಂದಾಗ, ಒಂದೊಂದ್ಸಲ ವಿರೋಧಿಗಳು ಬಂದಾಗ ಅವರಿಗೆ ಯಾವ ರೀತಿ ಮಾತಾಡಬೇಕು ಅಂತ ದೇವರೇ ಮಾತಾಡುವವನಾಗಿದ್ದಾನೆ. ಅದಕ್ಕೆ ಯೇಸುಸ್ವಾಮಿ ಕೂಡ ಒಂದು ಮಾತನ್ನ ಹೇಳಿದರೆ, ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ದೇವರು ಕೂಡ ನಿಮ್ಮ ಹಿಂದುಗಡೆಯಿಂದ ನಾನು ಮಾತನಾಡುವೆನು, ನನ್ನ ಧ್ವನಿ ನಿಮ್ಮ ಕಿವಿಗೆ ಕೇಳಿಸುವುದು ಎಂಬುದಾಗಿದೆ, ದಾರಿಯಲ್ಲಿ ನಡೆಯಿರಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಒಂದೊಂದು ಸಲ ಕೂಡ ಇವತ್ತು ಏನಾಗ್ತದೆ ನಮಗೆ ಗೊತ್ತಿಲ್ಲದ ಹಾಗೆ ಕಾರ್ಯ ನಡೀತದೆ. ಇದನ್ನೇ ಯೋಬ ತಿಳ್ಕೊಂಡಿದ್ದಾನೆ. ನಮ್ಮ ಜೀವಿತದಲ್ಲಿ ಕೂಡ ನಮ್ಮನ್ನು ಜ್ಞಾನದ ಮೂಲಕವೋ ಒಂದೊಂದು ದರ್ಶನದ ಮೂಲಕವೋ ಮಾತನಾಡಿ ನಡೆಸುವಾಗ, ನಾವು ನಮ್ಮ ಪ್ರಾರ್ಥನೆಗೆ ಉತ್ತರವು ಸಿಕ್ಕಿದಾಗ, ಅದ್ಭುತ ಕಾರ್ಯಗಳನ್ನ ಮಾಡಿದಾಗ ನಾವು ತಿಳ್ಕೊಳ್ಬೇಕು, ದೇವರು ನಮ್ಮೊಂದಿಗಿದ್ದಾನೆ, ನಾನು ಕೂಗಿ ಕರೆದೆ, ನನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟ ಅಂತೇಳಿ ನಾವು ಈ ಒಂದು ಭರವಸೆಯನ್ನು ವ್ಯಕ್ತಪಡಿಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 17ನೇ ವಚನ, ಆತನು ಬಿರುಗಾಳಿಯಿಂದ ನನ್ನನ್ನು ಬಡಿಯುತ್ತಾ ಸುಮ್ಮನೆ ಒಂದರ ಮೇಲೊಂದು ಗಾಯ ಮಾಡುತ್ತಾ. ನೋಡಿ, ಬಿರುಗಾಳಿಯಿಂದ ನನ್ನನ್ನು ಬಡಿಯುತ್ತಾ. ಈಗ ಬಿರುಗಾಳಿ ಬಂದ್ರೆ ಏನಾಗ್ತದೆ, ತಡ್ಕೊಳಕ್ ಆಗ್ತದ? ಎಲ್ಲೆಲ್ಲೋ ಹೋಗ್ತಾರೆ, ಎಲ್ಲೆಲ್ಲೋ ತೊಳೆದು ಇದು ಹಾರಿ ಹೋಗ್ತಾರೆ, ಎಲ್ಲೆಲ್ಲೋ ಬಿದ್ದು ಹೋಗ್ತಾರೆ. ಆ ರೀತಿ ನನ್ನನ್ನು ಬಡ್ದಪ್ಪ, ಮೇಲಿಂದ ಮೇಲೆ ನನಗೆ ತೊಂದರೆಯನ್ನ ಬರಮಾಡಿಬಿಟ್ಟ. ದೇವರ ನಾಮಕ್ಕೆ ಸ್ತೋತ್ರ. ಒಂದರ ಮೇಲೆ ಒಂದು ಕಷ್ಟಗಳು ಬರ್ತಲೇ ಇದ್ದವೆ. ಇದನ್ನೇ ಹಿಂದೆ ಕೂಡ ನಾವು ತಿಳ್ಕೊಂಡಿದ್ದೇವೆ. ದೇವರು ಆದುಕೊಂಡವರಿಗೆ ಒಂದಲ್ಲ ಒಂದು ಕಷ್ಟಗಳು ಬಂದೇ ಬರುತ್ತವೆ. ಸೈತಾನನ ಶೋಧನೆಯಲ್ಲಿ ಗೆಲ್ಲುವುದಕ್ಕೋಸ್ಕರ, ಅಥವಾ ದೇವರನ್ನು ಇನ್ನೂ ದೃಢವಾಗಿ ನಂಬುವುದಕ್ಕೋಸ್ಕರ, ಪರಿಶುದ್ಧರಾಗುವುದಕ್ಕೋಸ್ಕರ, ಅಥವಾ ನಾವು ಮಾಡಿದಂತಹ ತಪ್ಪುಗಳು
ತಪ್ಪುಗಳಿಗೆ ದೇವರು ನಮ್ಮನ್ನು ಶಿಕ್ಷಿಸ್ತಾ ಬರ್ತಾನೆ ಪರಿಶುದ್ಧ ಮಾಡುವುದಕ್ಕೋಸ್ಕರ. ಇದರಲ್ಲಿ ನಾವು ತಿಳ್ಕೊಳ್ಬೇಕು, ನಮ್ಮಲ್ಲಿ ನಮ್ಮನ್ನ ಏನು ಮಾಡ್ತಾನೆ, ಒಂದರ ಮೇಲೆ ಒಂದು ಗಾಯಗಳು, ನೋವುಗಳು, ನರಳಾಟಗಳು ಬರ್ಬೋದು. ಆದರೆ ಖಂಡಿತ ಅಂದರೆ ಈ ಲೋಕದ ವಿಷಯ, ಕುಡಿಯೋದು, ಮಾಡೋದು, ಇಸ್ಪೇಟ ಆಡೋದು, ಪಾಡ್ಬರಕು, ಗುಡ್ಕ, ಇಂಥದ್ರಲ್ಲಿ ಹೊಡೆದಾಟ, ಬೊಡೆದಾಟ, ರೌಡಿತನ, ವ್ಯಭಿಚಾರ, ಸೊಗಳೆತನ, ಕದಿಯೋದು, ಇದೆಲ್ಲ ಅಲ್ಲವೇ ಅಲ್ಲ. ಒಂದೇನೂ ಯೋಬನಾಗೆ ಏನೂ ತಪ್ಪಿಲ್ಲದೆ ನಾವು ಜೀವಿಸುವಾಗ ಬರುವಂಥ ಕಷ್ಟ ಅದು ದೇವರಿಂದಲೇ ಬಂದಿದ್ದು. ನಾವು ಮುಂದೆ ಸ್ತೋತ್ರ ಮಾಡುತ್ತಾ ದೇವರ ಮೇಲೆ ನಂಬಿಕೆಯನ್ನು ಕಳ್ಕೊಳ್ಳಬಾರದು. ಒಂದಲ್ಲ ಒಂದು ರೀತಿ ನೋವುಗಳು ಬಂದೇ ಬರುತ್ತವೆ. 2 ತಿಮೋಥಿ 3:12 ಕೂಡ ಓದುವಾಗ ಕ್ರಿಸ್ತನನ್ನು ಹಿಂಬಾಲಿಸುವವರಿಗೆ ಲೋಕದಲ್ಲಿ ಬಹಳ ಕಷ್ಟ ಇದೆ. ಯೋಹಾನ 15ನೇ ಅಧ್ಯಾಯದಲ್ಲಿ ಕೂಡ ಅದನ್ನು ಕೂಡ ಯೇಸುಸ್ವಾಮಿ ಅದನ್ನೇ ಹೇಳಿದ್ದಾರೆ. ಇದನ್ನು ಬಹಳ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ನಂಬಿಕೆ ನಾವು ಕಳೆದುಕೊಳ್ಳಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 18ನೇ ವಚನ, ಉಸಿರಾಡಗೊಡಿಸದೆ ಕಹಿಯಾದ ಪದಾರ್ಥದಿಂದ ನನ್ನ ಹೊಟ್ಟೆಯನ್ನು ತುಂಬಿಸುತ್ತಾನೆ. ನೋಡಿ, ಅವನಿಗೆ ಕಷ್ಟ, ಸಂಕಟ, ದುಃಖಗಳು, ರೋಗಗಳು ಬಂದವನಿಗೆ ಏನಾಯ್ತಲ್ಲಿ, ಉಸಿರಾಟಕ್ಕೂ ಕೂಡ ಆಗಲಿಲ್ಲ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಒಂದೊಂದು ಕಾಯಿಲೆಗಳು, ಕಷ್ಟಗಳು, ಸಂಕಟಗಳು, ದುಃಖಗಳು ಬಂದಾಗ ಉಸಿರಾಡಕ್ಕೂ ಕೂಡ ಆಗುವುದಿಲ್ಲ. ಕಹಿಯಾದ ಪದಾರ್ಥದಿಂದ ತನ್ನ ಹೊಟ್ಟೆಯನ್ನು ತುಂಬಿಸುತ್ತಾನೆ ಅಂದರೆ ನಾನಾ ಥರದ ಬೇಸರಗಳು, ಯೋಚನೆಗಳು ಬರ್ತವೆ ಅಂತ ಇದನ್ನು ಯೋಬ ಹೇಳ್ದ. ಹಾಗೆ ನಮಗೆ ಕೂಡ ಇಂಥ ಪರಿಸ್ಥಿತಿ ಬರ್ಬೋದು. ಯಾಕಪ್ಪ ಈ ರೀತಿಯಲ್ಲಿ ಆದರೂ ದೇವರನ್ನು ದೂಷಣೆ ಮಾಡಬಾರ್ದು. ಕಹಿಯಾದ ಒಂದೊಂದು ಸಲ ಯೋಚನೆ, ಇದು ನನ್ನ ಜೀವಿತದಲ್ಲಿ ಕೂಡ ಒಂದೊಂದು ಸಲ ಏನಾಗ್ತದೆ, ಉಸಿರಾಟಕ್ಕೂ ಕೂಡ ತೊಂದರೆ ಆಗೋದಾಗಿತ್ತು, ಸತ್ತು ಹೋಗೋ ಪರಿಸ್ಥಿತಿ ಕೂಡ ಬಂದು ಹೋಗಿತ್ತು. ಆವಾಗ ರಾಯಚೂರು ಜಿಲ್ಲೆ ನವೋದಯ ಮೆಡಿಕಲ್ ಕಾಲೇಜಲ್ಲಿ ನನ್ನನ್ನು ಆಕ್ಸಿಡೆಂಟ್ ಆಗಿ ನನ್ನನ್ನು ದಾಖಲು ಮಾಡಿದ್ರು, ಅಡ್ಮಿಟ್ ಮಾಡಿದ್ರು. ಆಗ ಅಲ್ಲಿ ದರ್ಶನ ಕೊಟ್ಟು ನನಗೆ ಮಾತನಾಡಿದರು. 2 ಸಲ ದರ್ಶನ ಆದ ಮೇಲೆ ನನಗೆ ಸಂಪೂರ್ಣ ನೋವು ಅಲ್ಲಿಂದ ತೊಲಗಿ ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾನಾ ರೀತಿ ನನ್ನ ಜೀವಿತದಲ್ಲಿ ಬೇಕಾದ ಅದ್ಭುತ ಕಾರ್ಯಗಳನ್ನು ದೇವರು ಮಾಡಿದ್ದಾರೆ. ಉಸಿರಾಟಕ್ಕೂ ಕೂಡ ತೊಂದರೆ ಆಗಿತ್ತು, ಉಸಿರಾಟಕ್ಕೂ ಕೂಡ ಆಗ್ತಿತ್ತಿಲ್ಲ. ತಗೊಂಡೋಗಿ ನನ್ನನ್ನು ಬೆಡ್ ಮೇಲೆ ಹಾಕಿದಾಗ ನವೋದಯ ಮೆಡಿಕಲ್ ಕಾಲೇಜ್ ರಾಯಚೂರಿನಲ್ಲಿ ಅಯ್ಯೋ 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 ಅಂತೇಳಿ ಗೋಲಾಡ್ತಾ ಇದ್ದೆ. ಆಮೇಲೆ ಇಂಜೆಕ್ಷನ್ ಕೊಟ್ಟು ತಂದು ಬೆಡ್ಡಿಗೆ ಹಾಕಿದ್ರು. ರಾತ್ರಿ ನನಗೆ 2 ಸಲ ಕನಸು ಬಿತ್ತು. ಒಂದ್ಸಲ ಮೇಲೆ ಎತ್ತಿಕೊಂಡು ಹೋಗಿ ಬೆಡ್ ಮೇಲೆ ಹಾಕಿದಾಗ ಆಯಿತು. ನನ್ನ ಜೊತೆಲಿದ್ದ ಸಹೋದರರು ಕೇಳಿದರು, ಬ್ರದರ್ ಏನಾಯ್ತು, ನಿಮಗೆ ಹೆದರಿಬಿಟ್ರ ಅಂತೇಳಿ. ಇಲ್ಲ, ಇಂಥ ಒಂದು ಕನಸು ಬಿತ್ತು ಅಂತ ಹೇಳಿದ. ದೇವರು ನಿಮ್ಮನ್ನು ಮುಟ್ಟಿದ್ದಾರೆ, ಗುಣಪಡಿಸ್ತಾ ಇದ್ದಾರೆ ಅಂತ ಹೇಳಿದರು. ಆಮೇಲೆ ಮತ್ತೊಂದು ಕನಸು, ಬಹಳ ಜನ ಮಕ್ಕಳು ನನಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಅಂದರೆ ನಾನು ಇದ್ದ ಸ್ಥಳದಲ್ಲಿ ಬಹಳಷ್ಟು ಸಾಧಾರಣ 100 ಮಕ್ಕಳಿಗೆ ಹತ್ರ ಇದ್ದರು. ಆ ದಿವಸ ಅವರು ನನಗಾಗಿ ಮೊರೆ ಇಟ್ಟಿದ್ದಾರೆ. ಅಂದರೆ ನಾನು ಸಾಯುವ ಪರಿಸ್ಥಿತಿಯಲ್ಲಿ ಇದ್ದೆ. ಆ ಒಂದು ಕನಸು ಕೂಡ ಬಿತ್ತು. ಅಲ್ಲಿಂದ ನನಗೆ ಗುಣವಾಯ್ತಾ ಬಂತು, ನೋವು ಕಡಿಮೆ ಆಗ್ತಾ ಬಂತು, ಉಸಿರಾಟಕ್ಕೆ ತೊಂದರೆ ಆಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹೀಗೆ ಒಂದೊಂದು ವಿಷಯಗಳು ಕೂಡ ನಮಗೆ ಬರಬಹುದು. ಉಸಿರಾಟಕ್ಕೂ ಕೂಡ ತೊಂದರೆ ಆಗುವಂಥ ಪರಿಸ್ಥಿತಿ. ಕಹಿಯಾದ ಪದಾರ್ಥ ಅಂದರೆ ನಾನಾ ರೀತಿ ಯೋಚನೆ, ಅಯ್ಯೋ ನನಗೆ ಹೀಗಾಯ್ತಲ್ಲಪ್ಪ, ದೇವ್ರು ಯಾಕೆ ನನಗೆ ಕಷ್ಟ ಕೊಟ್ಟ ಅಂತ ಹೇಳುವಂಥ ಯೋಚನೆ ಬಂದೇ ಬರ್ತದೆ. ಆದರೂ ದೇವರ ಮೇಲೆ ನಾವು ಭರವಸೆ ಕಳೆದುಕೊಳ್ಳಬಾರದು. ಇವತ್ತು ವೇದಗಳ ಮುಖಾಂತರ ಇರ್ಬೋದು, ಅಕಸ್ಮಾತ್ ಈಗ ಇದು ಮಹಾಭಾರತ, ಭಗವದ್ಗೀತೆ ಇರ್ಬೋದು, ಬೈಬಲ್ ಇರ್ಬೋದು, ಕುರಾನ್ ಇರ್ಬೋದು, ದೇವರೆಲ್ಲ ಒಬ್ಬನೇ ಹಿಂದೆ ಇದನ್ನು ಭಾಳ ಸಲ ತಿಳಿಸಿದ್ದೇನೆ. ಹೆಸರುಗಳು ಮಾತ್ರ ಬೇರೆ ಬೇರೆ ಇವೆ. ಅದರಲ್ಲಿ ಸೃಷ್ಟಿಗತ ದೇವರನ್ನು ಕಂಡು ಹಿಡಿದುಕೊಳ್ಬೇಕಾಗಿದೆ. ನಮ್ಮದು ಮುಖ್ಯವಾದ ಕರ್ತವ್ಯ. ಯಾವುದನ್ನು ದೂಷಣೆ ಮಾಡ್ಕೊಂಡು ಹೋಗಬಾರ್ದು. ಹೀಗಿರುವಾಗ ಅದನ್ನು ಆಯಾಯ ಗ್ರಂಥಗಳಲ್ಲಿ ತಿಳಿದುಕೊಳ್ಳುವಾಗ ಏನಾಗ್ತದೆ, ಕಷ್ಟ, ಸಂಕಟ, ದುಃಖಗಳು ದೇವರು ಆದುಕೊಂಡಾಗ ಬಂದೇ ಬರುತ್ತದೆ. ಕೆಟ್ಟ ಇದು ತಪ್ಪಾದ ಯೋಚನೆಗಳು ಇದೀವಿ, ಕಹಿಯಾದ ಆಹಾರ ಪದಾರ್ಥ. ಆಗ ನಾವು ದೇವರಲ್ಲಿ ನಂಬಿಕೆಯನ್ನು ಕಳೆದುಕೊಳ್ಳಬಾರದು ಅಂತ ಇದರ ಅರ್ಥವಾಗಿದೆ. ಯೋಬನ ಪರಿಸ್ಥಿತಿ ಅದುವೇ. ಅವನ ವಿರೋಧಿ ಬಿಲ್ಲದನಿಗೆ ತಕ್ಕಾದ ಉತ್ತರವನ್ನು ಈ ರೀತಿ ಕೊಡ್ತಾ ಇದ್ದಾನೆ. ಇದು ಕೂಡ ಇವತ್ತು ನಮ್ಮಲ್ಲಿ ಇರಬೇಕು. 19ನೇ ವಚನ, ನಾನು ಬಲಿಷ್ಠನ ಶಕ್ತಿಯನ್ನು ಮರೆ ಹೋಗುವನೆಂದರೆ ದೇವರು ಈಗೋ ಇದ್ದೇನೆ ಅನ್ನುವನು. ನೋಡಿ, ಆಗ ಏನಾಗ್ತಾ, ಅಯ್ಯೋ ನಮ್ಗೆ ಯಾಕೆ ಬೇಕತ್ತಪ್ಪ, ನನಗೆ ತಿನ್ನಕ್ಕಿಲ್ಲ, ಕುಡಿಯೋಕ್ಕಿಲ್ಲ, ನನಗೆ ಯಾವುದಿಲ್ಲ, ಊಟಕ್ಕಿಲ್ಲ, ಬಟ್ಟೆಗಿಲ್ಲ, ನಾನು ಬಲಿಷ್ಠನಾಗಿ ನಾನು ಅವ್ರ ಹತ್ರ ಹೋಗ್ತೀನಿ, ಅವ್ರ ಹತ್ರ ಕೇಳಿ ಬರ್ತೀನಿ ಅಂತೇಳಿ ಯೋಚನೆ ಮಾಡೋದಿಲ್ಲ. ಆಗ ಯೋಬನಿಗೆ ಆ ಯೋಚನೆ ಬಂದಾಗ ದೇವರು ಈಗೋ ಇದ್ದೇನೆ ಅನ್ನುವನು. ನೋಡಿ, ದೇವರಾಗ ಅವನಿಗೆ ಏನು ಮನಸ್ಸು ಕೊಟ್ಟು ಅವ್ನಿಗೆ ಯೋಚನೆ ಬಂದಿತ್ತು, ನನಗೆ ಯಾಕೆ ಕಷ್ಟ, ಸಂಕಟ, ದುಃಖಗಳು, ನನಗೆ ಈ ರೀತಿ ಆಯ್ತಲ್ಲ, ನಾನು ಇಂಥವ್ರ ಹತ್ರ ಹೋಗ್ತೇನೆ, ಅಲ್ಲಿ ಊಟ ಮಾಡ್ತೇನೆ, ಅವರಿಂದ ಬಟ್ಟೆ ಕೇಳ್ಬೋದು, ಅವರಿಂದ ದುಡ್ಡು ಕೇಳ್ಬೋದು, ಅವ್ರ ಆಸ್ಪತ್ರೆಗೆ ಕಳಿಸ್ಬೋದು ಅಂತ ಯೋಚನೆ ಮಾಡಿರ್ಬೋದೇನೋ. ಆದರೆ ಅಲ್ಲಿ ಅವನ ಮನಸ್ಸಿಗೆ ಏನಾಗ್ತದೆ, ಇಗೋ ಹೋಗಬೇಡ, ನಾನಿದ್ದೇನೆ ಅಂತ ದೇವರಲ್ಲಿ ಯೋಬನಿಗೆ ಒಂದು
ಮನಸ್ಸಿನ ಧ್ಯಾನದ ಮೂಲಕ ಮಾತಾಡಿರಬಹುದು. ದೇವರ ನಮಗೆ ಸ್ತೋತ್ರ. ಇದು ಕೂಡ ಇವತ್ತು ನಮಗೆ ಕೂಡ ಇಂಥ ಕಷ್ಟ ಸಂಕಟ ದುಃಖಗಳು ಬಂದಾಗ, ಈ ಪರಿಸ್ಥಿತಿ ಬಂದಾಗ ನಾವು ಯಾರ ಹತ್ರನೂ ಹೋಗುವಂಥ ಅವಶ್ಯಕತೆ ಇಲ್ಲ. ದೇವರೇ ನಮಗೆ ಬೇಕಾಗಿದ್ದನ್ನು ಒದಗಿಸಿ ಕೊಡ್ತಾನೆ. ಈ 31 ವರ್ಷ ಕ್ರೈಸ್ತ ಜೀವಿತದಲ್ಲಿ ನನ್ನ ಸಹೋದರ ಸಹೋದರಿಯರೇ, ಆಗಲೇ ಹೇಳಿದ ಹಾಗೆ ಬೇಕಾದಷ್ಟು ಕಷ್ಟ ಸಂಕಟ ದುಃಖಗಳು ಬಂದು ಏನೇನೋ ಆದಾಗಲೂ ಕೂಡ ಯಾರ ಕೈಲಿ ಏನು ಕೊಡಿಸ್ಬೇಕೋ, ಬಟ್ಟೆ ಕೊಡಿಸ್ಬೇಕೋ, ಊಟ ಕೊಡಿಸ್ಬೇಕೋ, ಆಸ್ಪತ್ರೆಗೆ ಹೋಗಿಸ್ಬೇಕೋ, ದುಡ್ಡು ಕೊಡಿಸ್ಬೇಕೋ, ಅಥವಾ ಏನಾದರೂ ಒಂದು ವಸ್ತು ತಿನ್ನಲಿಕ್ಕೆ ಆಸೆ ಆದಾಗ ತಕ್ಷಣ 1 ದಿವಸ 2 ದಿವಸದಲ್ಲಿ ಬಂದು ತಲುಪ್ತಿತ್ತು. ಗೊತ್ತೇ ಇಲ್ಲದ ಹಾಗೆ ಮನೆಗೆ ಬಂದು ತಲುಪ್ತಿತ್ತು. ಇವತ್ತು ಕೂಡ ಇದುವೇ ಆಗ್ತಾ ಇದೆ. ದೇವರು ಆದುಕೊಂಡವರನ್ನು ದೇವರು ನಡೆಸುವುದು. ಹೀಗೆ ಈ ನಂಬಿಕೆ ಎಲ್ಲರಲ್ಲಿಯೂ ಇರಬೇಕು. ನ್ಯಾಯ ವಿಚಾರಣೆಯೂ ಆಗಲಿ ಎಂದರೆ ಆತನು ನನಗೆ ಕಾಲ ನಿಯಮಕರು ಯಾರು ಅನ್ನುವರು. ನ್ಯಾಯ ವಿಚಾರಣೆ ಆಗಲಿ, ನನಗೆ ಯಾಕಪ್ಪ ಈ ಒಂದು ವಿಚಾರ, ನನ್ನ ಹತ್ರ ನೀನು ತೀರಿಸು ಅಂತಲೇ ಯೋಚನೆ ಮಾಡುವಾಗ ಯೋಬನಿಗೆ ಬಂತು, ಕಾಲ ನಿಯಮಕರು ಯಾರು ನ್ಯಾಯ ತೀರಿಸೋರು? ಕಾಲಕ್ಕೆ ಸರಿಯಾಗಿ ದೇವರೇ ತೀರಿಸ್ತಾರೆ ಅಂತೇಳಿ. ಆಗ ನಮಗೂ ಕಷ್ಟ ಸಂಕಟ ದುಃಖಗಳು ಬಂದಾಗ ಅದು ಯಾವಾಗ ನಮಗೆ ಬಿಡುಗಡೆ ಮಾಡಬೇಕು ಅಂತ ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಆ ಸಮಯಕ್ಕೇ ದೇವರು ಬಿಡುಗಡೆ ಮಾಡುವಂಥದ್ದು, ಆ ಸಮಯದಲ್ಲೇ ದೇವರು ನಮ್ಮನ್ನು ಮೇಲಕ್ಕೆತ್ತುವಂಥದ್ದು. ಅಲ್ಲಿಯವರೆಗೆ ನಾವು ಹಿಂಸೆಯನ್ನು ಅನುಭವಿಸ್ತಾ ಇರಬೇಕು. ಯೋಬನಿಗೆ ಕೂಡ ಹಾಗೆ ಆಯ್ತು ನೋಡಿ. ಆಸ್ತಿ ಪಾಸ್ತಿ ಹೋಯ್ತು, 10 ಮಕ್ಕಳು ಹೋದ್ರು, ಹೆಂಡತಿ ಬಿಟ್ಟು ಓಡಿದ್ಲು. ಆಮೇಲೆ ಕೊನೆಗೆ ಬಿರುಗಾಳಿಯೊಳಗಿಂದ ಯೋಬ ನಾನೇ ನೀನು ಯಾಕೆ ಶಪಿಸಿಕೊಂಡೆ ಅಂತ ಹೇಳಿ ದೇವರು ಯೋಬನಿಗೆ ಪ್ರಶ್ನೆ ಮಾಡಿದರು. ಅಲ್ಲಿಂದ ಮೇಲೆ ಎತ್ತಿದರು. ದೇವರ ನಮಗೆ ಸ್ತೋತ್ರ. ಇದು ಕೂಡ ನಮ್ಮ ಜೀವಿತಕ್ಕೂ ಕೂಡ ಹಾಗೆ. ನಾವು ಅಲ್ಲಿಯವರೆಗೆ ಯಾವ ಕಷ್ಟ ಬಂತು ಅಂತೇಳಿ ದೇವರನ್ನು ದೂಷಣೆ ಮಾಡಬಾರ್ದು, ದೇವರಿಂದ ದೂರ ಹೋಗಬಾರ್ದು, ಯೋಚನೆ ನಮ್ಮಲ್ಲಿ ಬರ್ತದೆ. ಆದರೆ ದೇವಬನ ಹಾಗೆ ದೇವರಲ್ಲಿ ಭರವಸೆ ಇಟ್ಟು ನಾವು ಮುಂದೆ ಸಾಗಬೇಕು. ಆ ಸಮಯ ಬರುವಾಗ ನಮ್ಮನ್ನು ರೋಗದಿಂದ ಗುಣ ಮಾಡಿ ನಮ್ಮನ್ನು ಮೇಲಕ್ಕೆತ್ತುತ್ತಾರೆ. ಆಗ ಈ ರೋಗಗಳು ಬರುವುದು ಯಾಕೆ? ದೇವರು ಆದುಕೊಂಡ ಮೇಲೆ ಅದು ಒಂದು ದೇವರ ಪ್ರೀತಿ. ಆಗಲೇ ಹೇಳಿದಾಗೆ ಒಂದು ಸೈತಾನಿಂದ ಗೆಲ್ಲಕ್ಕೆ ಅಥವಾ ನಮ್ಮ ಶಿಕ್ಷೆಗಳಿಗೆ, ಮತ್ತೆ ಇನ್ನೊಂದೇನಪ್ಪ ಅಂತ ದೇವರ ಮೇಲೆ ಇನ್ನೂ ಭರವಸೆ ಇಡ್ಲಿಕ್ಕೋಸ್ಕರ ದೇವರು ಪ್ರೀತಿಯಿಂದ ನಮ್ಮನ್ನು ನಡೆಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ಇಬ್ರಿಯರಿಗೆ 12ನೇ ಅಧ್ಯಾಯದಲ್ಲಿ ಕೂಡ ನಾವು ಇದನ್ನು ಓದ್ಬೋದು. ತನ್ನ ಮಗನೆಂದು ಯಾರನ್ನ ಬರಮಾಡಿಕೊಳ್ತಾನೆ ಅವರನ್ನೇ ಹೊಡೆಯುತ್ತಾನೆ ದೇವರು. ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ ಅಂತ ಹೇಳಿದ್ರೆ ತಪ್ಪು ಮಾಡಿದ್ರೆ. ಆದರೆ ನಾನಾ ರೀತಿ ಬರುವುದು, ಈ 3 ರೀತಿಯಲ್ಲಿ ಬರಬಹುದು. ದೇವರಲ್ಲಿ ನಾವು ಭರವಸೆ ಕಳ್ಕೊಳ್ಬಾರ್ದು. ಎಲ್ಲರೂ ವಿರೋಧವಾಗಬಹುದು. ದೇವರ ನಮಗೆ ಸ್ತೋತ್ರ. 20ನೇ ವಚನ, ನಾನು ನೀತಿವಂತನಾಗಿದ್ದರೂ ನನ್ನ ಬಾಯಿಯೇ ನನ್ನನ್ನು ಅಪರಾಧಿ ಎಂದು ತೋರ್ಪಡಿಸುವುದು. ನೋಡಿ, ಒಬ್ಬ ಏನು ಹೇಳ್ತಾನೆ ಅವನ ವಿರೋಧಿಗೆ, ನಾನು ನೀತಿವಂತನಾಗಿದ್ದು ನನಗೆ ಗೊತ್ತಿದೆ, ಆದರೆ ನನ್ನ ಬಾಯಿಯೇ ನನ್ನನ್ನು ಅಪರಾಧಿ ಎಂದು ತೋರ್ಪಡಿಸುವುದು. ಅವನ ಮನಸ್ಸಿನಲ್ಲಿದೆ, ನಾನು ಏನು ತಪ್ಪು ಮಾಡಲಿಲ್ಲಪ್ಪ. ಯಾಕೆ ಬಾಯಿ ಅಪರಾಧಿ ಅಂತ ತೋರ್ಪಡಿಸುವುದಂದ್ರೆ, ಒಂದೊಂದು ಸಲ ಈ ಮನುಷ್ಯರ ಕೆಟ್ಟ ಯೋಚನೆಗಳು, ಅಂದರೆ ನನಗೆ ಯಾಕೆ ಈ ಕಷ್ಟ ಸಂಕಟ ದುಃಖಗಳು ಯಾಕೆ ಬಂತು, ಏನು ಬಂತು, ದೇವರು ಯಾಕೆ ನನಗೆ ಶಿಕ್ಷೆ ಕೊಡ್ತಾ ಇದ್ದಾನೆ ಅಂತೇಳಿ ಆ ಬಾಯಿ ಮಾತೆ ಅಪರಾಧಿ ಎಂದು ತೋರ್ಪಡಿಸುವುದು. ಅದು ನಾವು ಮನುಷ್ಯ ಕುಲದಲ್ಲಿ ನಮಗೆ ಬರುವಂಥದ್ದು. ಆದರೂ ಕೂಡ ಯೋಬ ಹೇಳ್ತಾನೆ, ನನ್ನ ಬಾಯಿಯೇ ನಾನು ಅಪರಾಧಿ ಎಂದು ತೋರ್ಪಡಿಸ್ತದೆ. ಮನಸ್ಸಿಗಿದೆ ಅವನ ಬಾಯಿ ಆ ರೀತಿ ಮಾತು ಬರ್ತಿತ್ತು. ಇದು ಇವತ್ತು ನಮ್ಮಲ್ಲಿ ಕೂಡ ಬರುವಂಥದ್ದೇ. ಆದರೆ ಒಂದಲ್ಲ ಒಂದ್ಸಲ ಆ ರೀತಿ ಬಂದರೂ ಕೂಡ ದೇವರಲ್ಲಿ ಕ್ಷಮೆಯನ್ನು ಯಾಚಿಸಿ ದೇವರ ವಾಕ್ಯದ ಮೂಲಕ ನಾವು ಅದನ್ನು ಕಂಡು ಹಿಡಿದುಕೊಳ್ಳಬೇಕು. ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ನಾಟಿದಾಗ ಅದು ನಮಗೆ ಸಾಂತ್ವನವನ್ನು ಕೊಡುತ್ತದೆ. ಮುಖ್ಯವಾಗಿ 10 ದಶಾಜ್ಞೆಗಳು ನಮ್ಮ ಮನಸ್ಸಲ್ಲಿ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರ. ನಾನು ನಿರ್ದೋಷಿಯಾಗಿದ್ದರೂ ಆತನು ನನ್ನನ್ನು ದುರ್ಮಾರ್ಗಿ ಎಂದು ನಿರೂಪಿಸುವನು. ದೇವರ ನಾಮಕ್ಕೆ ಸ್ತೋತ್ರ. ನಾನು ನಿರ್ದೋಷಿ ಅಂತ ನೋಡಿ, ಯೋಬನಿಗೆ ನಾನು ಏನು ತಪ್ಪು ಮಾಡಲಿಲ್ಲ, ನೀತಿವಂತ ಗೊತ್ತಿದೆ, ಆದರೂ ನಾನು ತಪ್ಪಿಸ್ತಂದ್ರೆ ನನ್ನ ನಿರೂಪಿಸ್ತಾ ಇದ್ದಾನಲ್ಲಪ್ಪ ಅಂತಂದ್ರೆ, ಆಗಲೇ ಹೇಳಿದಾಗೆ ಆ ಸಮಯ ಬರುವವರೆಗೆ ಕಷ್ಟ ಸಂಕಟ ದುಃಖಗಳು, ಆವಾಗ ಅಲ್ಲಿ ನಾನು ತಪ್ಪು ಮಾಡಿದ್ದೇನೆ ಅಂತೇಳಿ ಗೊತ್ತಾಗ್ತದೆ. ನಾನು ತಪ್ಪು ಮಾಡಲಿಲ್ಲದ್ರೂ ದೇವರು ಯಾಕೆ ನನಗೆ ಶಿಕ್ಷೆ ಕೊಡ್ತಾನೆ ಅಂತ ಯೋಚನೆ ಕೂಡ ಬರಬಹುದು. ಆದರೆ ಅದು ದೇವರ ಪ್ರೀತಿ. ಆದರೂ ನಾವು ಯಾವುದೇ ಕಾರಣಕ್ಕೂ ದೇವರಿಂದ ದೂರ ಹೋಗಬಾರದು. ಏನೇ ಯೋಚನೆ ಬರಲಿ, ಏನೇ ಆಗಲಿ. 21ನೇ ವಚನ, ನಾನು ನಿರ್ದೋಷಿ ಹೌದು, ನನ್ನ ವಿಷಯದಲ್ಲಿ ನನಗೇನು ಚಿಂತೆ ಇಲ್ಲ, ನನ್ನ ಪ್ರಾಣವನ್ನು
ತೃಣೀಕರಿಸುತ್ತೇನೆ. ಆದರೂ ಯೋಬ ಹೇಳ್ತಾನೆ, ನಾನು ನಿರ್ದೋಷಿ ಹೌದು, ನನ್ನ ವಿಷಯದಲ್ಲಿ ನನಗೇನು ಚಿಂತೆ ಇಲ್ಲ, ನಾನು ಏನು ತಪ್ಪು ಮಾಡಲಿಲ್ಲ, ಇನ್ನೂ ಕಷ್ಟ ಸಂಕಟ ದುಃಖಗಳು ಬರುವುದಾದರೆ ಬರಲಿ, ನನ್ನ ಪ್ರಾಣ ಬಿಡ್ಲಿಕ್ಕೂ ನಾನು ತಯಾರಾಗಿದ್ದೇನೆ. ನೋಡಿ ಎಂಥ ಒಂದು ಭರವಸೆ. ಹಾಗೆ ಇವತ್ತು ನಮ್ಮ ಮನಸ್ಸಿನಲ್ಲಿ ಇದಕ್ಕೆ ಹೇಳೋದು 10 ದಶಾಜ್ಞೆಗಳು ಯಾವಾಗಲೂ ನಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ಅದು ಪಾಪವನ್ನ ತೋರಿಸುವಂಥದ್ದು, ಅದು ಪಾಪವನ್ನ ಪರಿಹಾರ ಮಾಡುವಂಥದ್ದಲ್ಲ. ಪಾಪ ಪರಿಹಾರಕ್ಕೆ ನಾವು ಆ ತಪ್ಪುಗಳನ್ನ ತಿಳ್ಕೊಂಡು ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟ ತಪ್ಪುಗಳನ್ನು ಮಾಡದೆ ಇರುವುದೇ ಪಾಪಕ್ಕೆ ಪರಿಹಾರ, ದೇವರಿಗೆ ಶರಣು ಹೋಗುವಂಥದ್ದು. ಇದಕ್ಕೆ ಯೆರೆಮೀಯ 31:31ರಿಂದ 34, ಇಬ್ರಿಯ 8:8ರಿಂದ 12ವರೆಗೆ ಓದುವಾಗ, ನಾನು ಇಸ್ರಾಯೇಲರೊಂದಿಗೆ ಹೊಸ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು, ಅದು ಹೊಸ ಹಳೆಯ ಒಡಂಬಡಿಕೆ ಅಂತದ್ದಲ್ಲ, ಅವರ ಹೃದಯ ಎಂಬ ಹಲಿಗೆಯಲ್ಲಿ ನನ್ನ ಆಜ್ಞೆಗಳನ್ನು ಬರೆಯುವೆನು, ಅವರಿಗೆ ಚಿಕ್ಕವರಿಂದ ಮೊದಲುಗೊಂಡು ದೊಡ್ಡವರ ತನಕ ಇನ್ನು ಯಾರು ಅವರಿಗೆ ಬೋಧಿಸಬೇಕಾಗಿಲ್ಲ, ಅವರು ಯಾರ ಮಾತು ಕೂಡ ಕೇಳುವುದಿಲ್ಲ ಅಂತೇಳಿ ಬರೆಯಲ್ಪಟ್ಟಿದ್ದಾರೆ ಹಳೆ ಒಡಂಬಡಿಕೆ. ಯೆರೆಮೀಯ 31:31ರಿಂದ 34, ಇಬ್ರಿಯ 8:8ರಿಂದ 12 ಹೊಸ ಒಡಂಬಡಿಕೆಯಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದನ್ನು ತಿಳ್ಕೊಳ್ಳುವಾಗ ನಾನು ತಪ್ಪು ಮಾಡಿದ್ದೇನೋ ಇಲ್ವೋ, ನಾನು ಅಪರಾಧಿಯೋ ನಿರಪರಾಧಿಯೋ, ನೀತಿವಂತನೋ ಅನೀತಿವಂತನೋ ಅಂತ ಅಲ್ಲಿ ಗೊತ್ತಾಗ್ತದೆ. ಆದರೆ ಯೋಬನಿಗೆ ಆಗಿದೆ, ನಾನು ನಿರ್ದೋಷಿ ಹೌದು, ಏನೂ ತಪ್ಪು ಮಾಡಲಿಲ್ಲ, ಹೌದು ಅವನಲ್ಲಿ ಯಾವುದೇ ತಪ್ಪು ಇಲ್ಲ, ನನ್ನ ವಿಷಯದಲ್ಲಿ ನನಗೇನು ಚಿಂತೆ ಇಲ್ಲ, ಯಾವುದೇ ಕಷ್ಟ ಸಂಕಟ ದುಃಖ ಬರಲಿ ಚಿಂತೆ ಇಲ್ಲ, ನಾನು ತಪ್ಪು ಮಾಡಲಿಲ್ಲ, ಬರುವುದೆಲ್ಲ ಬರಲಿ, ನನ್ನ ಪ್ರಾಣವನ್ನು ತೃಣೀಕರಿಸಿದ್ದೇನೆ, ನನ್ನ ಪ್ರಾಣ ಹೋಗ್ಲು ಬಿಡಕ್ಕೂ ನಾನು ತಯಾರಾಗಿದ್ದೇನೆ. ಈ ಭರವಸೆ ನಮಗಿರಬೇಕು. ಇದಕ್ಕೆ ಪ್ರಕಟಣೆ ಗ್ರಂಥದಲ್ಲಿ ಕೂಡ ಒಂದು ವಚನ ಬರೆಯಲ್ಪಟ್ಟಿದೆ. ಯೋಹನ್ನಗೆ ದೇವರು ತಿಳಿಸ್ತಾರೆ, ನೀನು ಸಾಯಬೇಕಾದರೂ ಕೂಡ ನೀನು ಪ್ರಾಮಾಣಿಕನಾಗಿರು ಅಂತ. ದೇವರ ಸ್ತೋತ್ರವಾಗಲಿ. ಅಂದ್ರೆ ಒಂದು ವೇಳೆ ಪ್ರಾಣ ಹೋಗುವುದಕ್ಕಾದ್ರೂ ಕೂಡ ನೀನು ತಯಾರಾಗಿರು ಅಂತೇಳಿ ಆ ರೀತಿ ನಮ್ಮ ಜೀವಿತ ಕೂಡ ಇರಬೇಕು. ಯೋಬನ ಹಾಗೆ ಇಂಥ ಒಂದು ಭರವಸೆ ನಮ್ಮಲ್ಲಿ ಕೂಡ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಹಾಗೆ ಇರಬೇಕಾದ್ರೂ ಕೂಡ ದೇವರೇ ನಡೆಸಬೇಕು. ದೇವರಿಂದ ಆಯ್ಕೆಗೊಂಡವರನ್ನು ದೇವರೇ ನಡೆಸ್ತಾರೆ. ಅವರೇ ನಿರ್ದೋಷಿಯಾಗಿ ಜೀವಿಸಲು ಸಾಧ್ಯ. ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ ಕೂಡ ದೇವರಿಂದ ದೂರ ಹೋಗುವುದಿಲ್ಲ. ಆದರೆ ಇವತ್ತು ಅನೇಕರು ಏನು ಮಾಡ್ತಾರೆ, ಅಯ್ಯೋ ನನ್ನ ಮಗಳು ಪಾಸ್ ಆಗಿಲ್ಲ, ನನ್ನ ಮಗ ಪಾಸ್ ಆಗಿಲ್ಲ, ಅಷ್ಟು ಮಾರ್ಕ್ ತೆಗೆದಿಲ್ಲ, ಇಷ್ಟು ಮಾರ್ಕ್ ತೆಗೆದಿಲ್ಲ, ಪ್ರಾರ್ಥನೆ ಮಾಡಿದೆ, ಕೆಲಸ ಸಿಗಲಿಲ್ಲ, ಒಳ್ಳೆ ಗಂಡ ಬರಲಿಲ್ಲ, ಅಕಸ್ಮಾತ್ ಒಳ್ಳೆ ಒಂದು ಸೊಸೆ ಸಿಕ್ಕಲಿಲ್ಲ, ನನಗೆ ಅಷ್ಟು ವರದಕ್ಷಿಣೆ ಸಿಕ್ಕಲಿಲ್ಲ, ನಾನು ಮನೆಗಾಗಿ ಬೇಡಿಕೊಂಡೆ ಆಗಲಿಲ್ಲ, ಸಾಲಕ್ಕಾಗಿ ಬೇಡಿಕೊಂಡೆ ಆಗಲಿಲ್ಲ, ಕಾರಿಗಾಗಿ ಮೊಬೈಲಿಗಾಗಿ ಬೇಡಿಕೊಂಡೆ ಆಗಲಿಲ್ಲ, ಕಾಯಿಲೆ ಬಿಡುಗಡೆಗಾಗಿ ಪ್ರಾರ್ಥಿಸಿದೆ, ನನಗೆ ಉತ್ತರ ಸಿಕ್ಕಲಿಲ್ಲ. ನಾನಾ ರೀತಿಯಲ್ಲಿ ಈ ರೀತಿ ಇದ್ದಾರೆ. ಇವತ್ತು ಬೇರೆಯವ್ರನ್ನ ಬಿಟ್ಟು ಹಾಕಿ ದೇವರನ್ನು ಅರಿತವರೇ. ಇವತ್ತು ಉದಾಹರಣೆಗೆ ಬೈಬಲ್ ಓದೋರು ಇರ್ಬೋದು, ಕುರಾನ್ ಓದೋರು ಇರ್ಬೋದು, ವೇದಗಳನ್ನ ಓದೋರು ಇರ್ಬೋದು, ಮಹಾಭಾರತ ಭಗವದ್ಗೀತೆ ಓದೋರು ಇರ್ಬೋದು. ಎಲ್ಲರ ಪರಿಸ್ಥಿತಿ ಇದುವೇ ಆಗಿದೆ. ಕಾರಣ ದೇವರ ಆತ್ಮ ಅವರಲ್ಲಿ ನೆಲೆಗೊಳ್ಳಲಿಲ್ಲ. ದೇವರ ಆತ್ಮ ಯಾರಲ್ಲಿ ನೆಲೆಗೊಂಡಿದೆಯೋ, ಯಾರನ್ನು ದೇವರು ನಡೆಸ್ತಾರೋ ಅಂಥವರಲ್ಲಿ ಈ ಒಂದು ಧೈರ್ಯ ಇರುತ್ತದೆ. ಯಾವುದೇ ಆಸ್ತಿ ಪಾಸ್ತಿ ಭೂಮಿ ಮನೆ ಇಲ್ಲದಿದ್ದರೂ ಕೂಡ. ದೇವರ ನಾಮಕ್ಕೆ ಸ್ತೋತ್ರ. 22ನೇ ವಚನ, ಎಲ್ಲ ಒಂದೇ ಸರಿ ಆದ ಕಾರಣ ನಾನು ನಿರ್ದೋಷಿಯನ್ನು ದೂಷಿಯನ್ನು ಆತನು ನಾಶ ಮಾಡುತ್ತಾನೆ ಎಂದು ಹೇಳುತ್ತಾನೆ. ನೋಡಿ, ಎಲ್ಲ ಸರಿಯೇ, ಆದರೆ ನಿರ್ದೋಷಿಯನ್ನು ದೂಷಿಯನ್ನು ಆತನು ನಾಶ ಮಾಡುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗಿದ್ದು ನ್ಯಾಯ ತೀರ್ಪಿನ ದಿವಸದನ್ನ ಹೇಳ್ತಾ ಇದ್ದಾನೆ. ಕಡೆ ಕಾಲಕ್ಕಾಗೊತ್ತಿಗೆ ಏನಾಗ್ತಾರೆ, ಇಲ್ಲಿ ಒಳ್ಳೆಯವರು ಕೂಡ ನಿರ್ದೋಷಿಗಳು, ಯಾವುದೇ ಅಪರಾಧ ಇಲ್ಲದ ನೀತಿವಂತರು ಕೂಡ ಈ ಭೂಲೋಕದಲ್ಲಿ ಸಾಯಲೇಬೇಕು, ಅನೀತಿವಂತರು ಕೂಡ ಸಾಯಲೇಬೇಕು. ಹುಟ್ಟಿದ ಮನುಷ್ಯರು ಪ್ರತಿಯೊಬ್ಬರು ಭೂಲೋಕದಲ್ಲಿ ನಾಶವಾಗಲೇಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದರೂ ಏನೇ ಆದರೂ ನ್ಯಾಯ ತೀರ್ಪಿನ ದಿವಸ ಅವತ್ತು ಇರುವಂಥದ್ದು ತೀರ್ಪು. ಭೂಲೋಕದಲ್ಲಿ ಸತ್ತೇ ಸಾಯ್ತೇವೆ, ನಾಶ ಮಾಡೇ ಮಾಡ್ತಾನೆ, ಯಾರನ್ನು ಬಿಡುವುದಿಲ್ಲ. ಅದರ ಒಳಗಾಗಿ ನಾವು ದೇವರನ್ನ ಕಂಡುಕೊಳ್ಳಬೇಕು. ಇದೇ ಪ್ರಸಂಗಿ 12ನೇ ಅಧ್ಯಾಯ 7ನೇ ವಚನದಲ್ಲಿ ಪ್ರಸಂಗಿ ಸೊಲೊಮೋನರು ಕೂಡ ಹೇಳಿದ್ದು, ನಮ್ಮ ಆತ್ಮವು ದೇವರ ಬಳಿಯಿಂದ ಬಂತು, ವಾಪಸ್ಸಲ್ಲಿಗೆ ಹೋಗುವುದರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದೆ ಇರಬೇಡ, ಮರಿಬೇಡ. ನ್ಯಾಯ ತೀರ್ಪಿನ ದಿವಸ ಆತ್ಮವು ದೇವರ ಬಳಿಗೆ ಹೋಗಲಿಕ್ಕೆ ಪರಿಶುದ್ಧನಾಗಿ ನೀನು ಸಾಯಿ, ದೇವರ ಮಾತನ್ನ ನೀನು ಕೇಳು, ದೇವರನ್ನು ಬಿಟ್ಟು ದೂರ ಹೋಗಬೇಡ ಅಂತೇಳಿ ಪ್ರಸಂಗಿ 12ನೇ ಅಧ್ಯಾಯ 7ನೇ ವಚನದಲ್ಲಿ ಕೂಡ ಜ್ಞಾನಿ ಸೊಲೊಮೋನನು ಇದನ್ನೇ ಹೇಳಿದ್ದು. ಅದೇ
ಅದನ್ನೇ ಇಲ್ಲಿ ಯೋಬನು ಕೂಡ ಅಲ್ಲಿ ಹೇಳ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲ ಒಂದೇ ಸರಿ, ಆದ ಕಾರಣ ನಾನು ನಿರ್ದೋಷಿಯನ್ನು ದೂಷ್ಯನ್ನು ಆತನು ನಾಶ ಮಾಡುತ್ತೇನೆಂದು ಹೇಳುತ್ತಾನೆ. ಮನುಷ್ಯನಾಗಿ ಹುಟ್ಟಿದವರು ಸಾಯಲೇಬೇಕು. ಅದರ ಒಳಗಾಗಿ ದೇವರು ನಮಗೆ ಕೊಟ್ಟಂತ ಅವಕಾಶವನ್ನ ತಿಳ್ಕೊಂಡು ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಪರಿಶುದ್ಧರಾಗಿ ಭೂಲೋಕದಲ್ಲಿ ನಾವು ನಮ್ಮ ಪ್ರಯಾಣವನ್ನು ಮುಗಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರ. 23ನೇ ವಚನ. ಅಕಸ್ಮಾತ್ತಾಗಿ ಜನರನ್ನು ಸಂವರಿಸಲು ನಿರ್ಮಲ ಚಿತ್ತರು ಮನಗುಂದುವುದನ್ನು ಆತನು ನೋಡಿ ಹಾಸ್ಯ ಮಾಡುವನು. ನೋಡಿ, ಅಕಸ್ಮಾತ್ತಾಗಿ ಜನರನ್ನು ಸಂವರಿಸಲು ಅಂದರೆ ಈ ಲೋಕದ ವಿಷಯಗಳಿಗೆ ನಾನಾ ರೀತಿ ಆಗ್ಲಿ ಹೇಳಿದಾಗೆ ಸುನಾಮಿ, ಚಂಡಮಾರುತ, ದೊಡ್ಡ ದೊಡ್ಡ ಕಾಯಿಲೆ, ಕಸಗಳು ಏನಾದ್ರು ಬಂದರೂ ಕೂಡ ಜನರನ್ನು ಸಂವರಿಸಲು. ಆದರೆ ಅದು ಯಾಕೆ ಬರ್ತದೆ? ಇದು ಜನರನ್ನ ನಾಶ ಮಾಡ್ಲಿಕ್ಕೋಸ್ಕರ ಇಂಥದೆಲ್ಲ ಬಂದೇ ಬರುತ್ತದೆ. ನಿರ್ಮಲ ಚಿತ್ತವರು ಮನಗುಂದುವುದನ್ನು ಆತನು ನೋಡಿ ಹಾಸ್ಯ ಮಾಡುವನು. ನಿರ್ಮಲ ಚಿತ್ತರು ಮನಗುಂದುವುದನ್ನು, ಒಳ್ಳೆಯವರಿಗೂ ಕೂಡ ಕಷ್ಟ ಸಂಕಟ ದುಃಖ ಬಂದು ನಗ್ತಾನಂತೆ. ಅಯ್ಯೋ ಹೌದಾ 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 ಅಂತೇಳಿ ದೇವರಿಗೆ ವಿರುದ್ಧವಾದವರು, ದೇವರನ್ನ ಅರಿಯದವರು, ಅರಿತು ವಿರುದ್ಧವಾದವರು ಅಂತೂ ಸರ್ವ ರೀತಿಯಲ್ಲಿ ನಾಶ ಗ್ಯಾರಂಟಿ. ಆದರೆ ಹೃದಯ ಮನಸ್ಸು ಚೆನ್ನಾಗಿದ್ದುವುದನ್ನು, ಅವರು ನೋವು ಅನುಭವಿಸುವುದನ್ನು ಕೂಡ ನೋಡಿ ಹಾಸ್ಯ ಮಾಡ್ತಾನಂತೆ. ಯಾಕೆಂದ್ರೆ ಈ ಲೋಕದಲ್ಲಿ ಜೀವಿಸುವಾಗ ಪ್ರಕೃತಿ ನಿಯಮಕ್ಕೆ ಪ್ರತಿಯೊಬ್ಬರು ಒಳಗಾಗಲೇಬೇಕು, ಕಷ್ಟ ಸಂಕಟ ದುಃಖಗಳಿಗೆ. ಆದರೆ ದೇವರು ನೋಡಿ ನಗುತ್ತಾನೆ. ಅಂಥವ್ರನ್ನ ದೇವರು ಬಿಡುವುದಿಲ್ಲ, ಅಂಥವ್ರನ್ನ ದೇವರು ಕೈ ಹಿಡಿದ ಮೇಲೆ ಎತ್ತುತ್ತಾನೆ. ಇದಕ್ಕೆ ದಾವೀದರಸರು ಕೀರ್ತನೆಯಲ್ಲಿ ಹೇಳ್ತಾರೆ, ನೀತಿವಂತನು 7 ಸಾರಿ ಬಿದ್ದರೂ ಏಳುವನು, ದುಷ್ಟರು ಬಿದ್ದರೆ ಮತ್ತೆ ಏಳುವುದೇ ಇಲ್ಲ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಹನ ಜಲಪ್ರಳಯದಲ್ಲಿ ನೋಡಿ ಎಲ್ಲರನ್ನು ನಾಶ ಮಾಡಿ ನೋಹ, ಅವನ ಹೆಂಡತಿ, 3 ಮಕ್ಕಳು, 3 ಸೊಸೆಯಂದಿರನ್ನು ಮಾತ್ರ 8 ಜನರನ್ನು ದೇವರು ಉಳಿಸಿದ. ಬಾಕಿ ಸರ್ವವನ್ನ ನಾಶ ಮಾಡಿ ಹಾಕಿದ. ಅದನ್ನೇ ಇಲ್ಲಿ ಯೋಬನ ಬಾಯಿಯಲ್ಲಿ ಕೂಡ ಅದುವೇ ಬಂತು. ಆಗ ಏನೇ ಆಪತ್ತು ಬಂದರೂ ದೇವರು ಆದುಕೊಂಡವ್ರನ್ನ, ದೇವರು ಕರೆದವ್ರನ್ನ ದೇವರು ಕೈ ಬಿಡುವರು ಅಲ್ಲ. ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಅವರಿಗೂ ಇದಕ್ಕೆ ಚೆನ್ನಾಗಿ ಕೇಳಿ ನಿಮ್ಮ ಮೇಲೆ ಭರವಸೆ ಇಟ್ಟು ಮುಂದೆ ಸಾಗುವಂತೆ, ಆಶೀರ್ವಾದ ಹೊಂದಿಕೊಳ್ಳುವಂತೆ ಅವರು ನಿಮ್ಮ ಪವಿತ್ರ ಆತ್ಮನ ಮೂಲಕ ನಡೆಸಿರಿ. ಬೇಕಾದ ವಿಶೇಷವಾದ ಜ್ಞಾನವನ್ನು ಕೂಡ ಅವರಿಗೆ ಅನುಗ್ರಹಿಸಿರಿ. ಅವರ ಮಕ್ಕಳಿಗೆ ಅವರು ತಿಳಿಸಿ, ಅವರ ಮಕ್ಕಳನ್ನು ಕೂಡ ನಿಮ್ಮ ಮಾರ್ಗದಲ್ಲೇ ನಡೀತವರು ಕೂಡ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಲು ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹಾಯದ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಾನು ಕೂಡ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ನೀವು ಮಾಡಿದಕ್ಕಾಗಿ, ಮಾಡ್ತಾ ಇರುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮ್ಮನ್ನು ಕೂಡ ಈ ದಿವಸ ದೇವರು ಎಲ್ಲಾ ರೀತಿಯಲ್ಲಿ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ಧನ್ಯವಾದಗಳು.